ಇರಲಿಲ್ಲ, ಯಾರು ಕೂಡ ಇದರಿಂದ ನಾವು ಇದಕ್ಕೆ ಈಲ್ಡ್ ಆಗಿರ್ಲಿಲ್ಲ. ಈಗ ಮೋದಿಯವರು ಬಂದ ಮೇಲೆ ನಾವು ಸರೆಂಡರ್ ಆಗ್ತಾ ಇದ್ದೇವೆ. ಮೋದಿಯವರು ಬಂದ ಮೇಲೆ ಇವತ್ತು ಇಂಥ ಒಂದು ಅವಕಾಶಕ್ಕೆ ನಾವು ನಮ್ಮ ಇಂಥ ಮಾರಕ ಆಗುವಂತ ಅವಕಾಶ ಮಾಡಿಕೊಡ್ತಾ ಇದ್ದಾರೆ. ಇದು ನಮ್ಮ ಮುಖ್ಯವಾದಂತ ವಿಷಯ. ಅದಕ್ಕೆ ಇದಕ್ಕೆ ಸಾರ್ವಜನಿಕ ಚರ್ಚೆ ಆಗ್ಬೇಕು, ಎಲ್ಲರ ಅಭಿಪ್ರಾಯವನ್ನು ಸಂಗ್ರಹಣೆ ಆಗ್ಬೇಕು. ನಂತರ ಇದ್ರ ಬಗ್ಗೆ ಅಲ್ಲಿವರೆಗೂ ಇದನ್ನ ತಡೆ ಹಿಡಿಬೇಕು. ನಮ್ಮ ಕೇಂದ್ರ ಸರ್ಕಾರ ಇದನ್ನು ನಾವು ಒಪ್ಪೋದಿಲ್ಲ, ಇದನ್ನು ಹೊರಗೆ ಬರ್ತಾ ಇದೀವಿ ಅಂತ ಸ್ಪಷ್ಟ ನಿಲುವನ್ನ ತಗೊಳ್ಬೇಕು. ಅದನ್ನ ಮಾಡ್ತಕ್ಕಂಥದ್ದಕ್ಕೆ ನಾವೆಲ್ಲರೂ ಹೋರಾಟವನ್ನು ಮಾಡೋಣ ಅಂತ ಈ ಸಂದರ್ಭದಲ್ಲಿ ಹೇಳಿ, ಇವತ್ತು ತಮ್ಗೆಲ್ರಿಗೂ ಈ ಒಂದು ಮುಖ್ಯವಾದ ವಿಷಯದ ಬಗ್ಗೆ ತಾವು ಮಾಡ್ತಾ ಇರೋದಕ್ಕೆ ನನ್ನ ಮತ್ತೊಮ್ಮೆ ಅಭಿನಂದನೆ. ನೀವು ಇದೇ ರೀತಿ ಸಾರ್ವಜನಿಕರಿಗೆ, ಜನರಿಗೆ ಇಂಥ ಒಂದು ವಿಷಯಗಳ ಬಗ್ಗೆ ಅವರಿಗೆ ನಾವು ಜಾಗೃತಿಯನ್ನು ಮೂಡಿಸುವಂಥದ್ದು ಬಹಳ ಮುಖ್ಯ. ಅದನ್ನು ತಾವು ಮಾಡ್ತಾ ಇದ್ದೀರಾ ಅಂತ ಹೇಳಿ ನನ್ನ ವಂದನೆಗಳು ಅರ್ಪಿಸಿ ನನ್ನ ಮಾತನ್ನು ಮುಗಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ. ಧನ್ಯವಾದಗಳು ಸರ್. ತಾವು ಬಂದು ತಮ್ಮ ಟೈಮನ್ನು ನಮಗೆ ಕೊಟ್ಟಿದ್ದಕ್ಕೆ, ಸಹಕಾರನ ಮಾಡೋದಕ್ಕೆ ಧನ್ಯವಾದಗಳು ಹೇಳ್ತೀವಿ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಸರ್. ಇಲ್ಲ ಅಲ್ಲೇ ಕುತ್ಕೊಳ್ಳಿ ಸರ್. ಇಂಟೆಕ್ ಅಧ್ಯಕ್ಷ.